ಅವನಿರ್ಬೇಕು ಚಿತ್ರನ ನಾನು ಮೊದಲೇ ಸರಿ ನಿರ್ದೇಶನ ಮಾಡಿದ್ದೀನಿ. ಸೊ ಈ ನಿರ್ದೇಶನಕ್ಕೆ ನನಗೆ ಸಹಕಾರ ಕೊಟ್ಟಿದ್ದು ನನ್ನ ಗೆಳೆಯ, ಬಾಲ್ಯದ ಗೆಳೆಯ ಶ್ರೀ ಪಿ ಟಿ ಮುರಳಿಯವರು. ನಾವಿಬ್ಬರು ಕ್ಲಾಸ್ಮೇಟ್ಸು. ಸೊ ಒಂದಷ್ಟು ದಿನಗಳ ಕಾಲ ರೂಮ್ಮೇಟು ಆಗಿದ್ವಿ. ಸೊ ಇವರು ಈ ಸಿನಿಮಾಕ್ಕೆ ಬಂಡವಾಳ ಹಾಕಿ ನನ್ನ ಮೊದಲನೇ ನಿರ್ದೇಶನಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಸೊ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಈಗ ನೀವು ನೋಡಿದ ಓಹೋ ಹೃದಯ ಸಾಂಗು. ಸೊ ಈ ಸಾಂಗನ್ನು ನಾವು ಬಿಫೋರ್ ಶೂಟ್ ಮಾಡೋದಕ್ಕಿಂತ ಮುಂಚೆ ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ವಿ. ಸೊ ಲೊಕೇಶನ್ಸ್ ಅಂತ ಹುಡುಕುವಂತ ಹೋದಾಗ ಮೊದಲು ರಾಜಸ್ಥಾನದಲ್ಲಿ ಮಾಡೋಣ ಅಂತ ಅಂದ್ಕೊಂಡು ರಾಜಸ್ಥಾನದ ಕಿಶನ್ಗಢಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಹೋಗುವಾಗ ನಮಗೆ ಟೆಂಪ್ರೇಚರ್ ಜಾಸ್ತಿ ಇತ್ತು. ಸೊ ಆ ಟೆಂಪ್ರೇಚರಲ್ಲೂ ಕೂಡ ಹುಡುಗ ಹುಡುಗಿ ಹೀರೋಯಿನ್ ಅದ್ಭುತವಾಗಿ ಮಾಡಿದ್ರು. ಅದಾದಮೇಲೆ ನಾವು ಲಡಾಖ್ ಹೋದ್ವಿ, ಅಲ್ಲಿ ಮೈನಸ್ ಟೆಂಪ್ರೇಚರ್ ಇತ್ತು. ಸೊ ಈ ವೆದರ್ ಕಂಡೀಷನ್ಸ್, ಬಿಸಿಲು ಮತ್ತು ಇದಕ್ಕೆ ಮೈನಸ್ ಟೆಂಪ್ರೇಚರ್, ಇವೆಲ್ಲವನ್ನೂ ಒಳಗೊಂಡು ಹೀರೋಯಿನ್ ಅದ್ಭುತವಾಗಿ ಈ ಅಕ್ರೋಬೆಟಿಕ್ ಟೈಪ್ ಆಫ್ ಡಾನ್ಸನ್ನು ಈ ಡಾನ್ಸನ್ನು ಕಲಿಸ್ಕೊಟ್ಟವರು ಶ್ರೀನಿಧಿ ಅಂತ ಅಂದ್ಬಿಟ್ಟು ಒಂದು ಹುಡುಗಿ. ಅವ್ರು ಶೂಟಿಂಗ್ ಬರೋಕ್ಕಾಗಿರಲಿಲ್ಲ, ಬಟ್ ನಾವು ಅದನ್ನು ಮಾಡ್ಕೊಂಡಿದ್ವಿ. ಬಿಸಿಲು ಮತ್ತು ಚಳಿ ಎಗೇನ್ ತಿರ್ಗಿ ಕೇರಳಕ್ಕೆ ಬಂದ್ವಿ. ಕೇರಳಲ್ಲೂ ಸಿಕ್ಕಾಪಟ್ಟೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಇತ್ತು. ಸೊ ಇದೆಲ್ಲವನ್ನು ಅದ್ಭುತವಾಗಿ ನಿರ್ವಹಿಸಿ ನಮ್ಮ ತಂಡದಕ್ಕೆ ಅವರು ಏನೂ ನಮಗೆ ಗಲಿಬಿಲಿ ಆಗದಿದ್ದಂಗೆ ಅದ್ಭುತವಾಗಿ ನಿರ್ವಹಿಸ್ಕೊಂಡು ಹೋಗಿದ್ದಕ್ಕೆ ಅವರಿಬ್ಬರಿಗೂ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸಾಂಗ್ DOP ಆಗಿದ್ದ ನಮ್ಮ ಪೃಥ್ವಿ ಮಾಲೂರವರು ಒಳ್ಳೊಳ್ಳೆ ಫ್ರೇಮ್ಗಳನ್ನು ತೋರಿಸಿ, ಒಳ್ಳೊಳ್ಳೆ ಫ್ರೇಮ್ಗಳನ್ನು ಇಟ್ಟು ಅದ್ಭುತವಾಗಿ ಈ ಸಾಂಗ್ನ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಸೊ ಈ ಸಾಂಗ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಂತ ನಮ್ಮ ಲೋಕಿ ತವಸ್ಸೆ ಅವರು ಒಳ್ಳೆ ಟ್ಯೂನ್ಗಳನ್ನು ಮಾಡಿಕೊಟ್ಟು ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ, ಪ್ಲಸ್ ಒಂದು ಬಿಟ್ ಸಾಂಗ್ ಇದೆ. ಅದರಲ್ಲಿ ಅಂಧಕಾಲದಲ್ಲಿ ಸಾಂಗ್ ಅಂತ ಒಂದು. ಸೊ ಅದಾದ್ಮೇಲೆ ಈ ಓಹೋ ಹೃದಯಕ್ಕೆ ನಾವು ಒಂದಷ್ಟು ಟೈಮ್ಗಳು ತಗೊಂಡು ಒಂದಷ್ಟು ಟ್ಯೂನ್ಸ್ಗಳನ್ನ ಕೊಟ್ಟರು. ಈ ಟ್ಯೂನ್ನ ಕೊನೆಗೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಟ್ಯೂನನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಅನುರಾಧ ಭಟ್ ಕೆಲ ಆಡಿಸ್ಬೇಕು ಅಂತ ಆಸೆ ಇತ್ತು. ಸೊ ಅವ್ರ ಕೆಲ ಆಡಿಸ್ಕೊಂಡ್ವಿ. ಆಮೇಲೆ ಅರ್ಫಾಜ್ ಉಲ್ಲಾಲ್ ಕೂಡ ಯುಗಳ ಗೀತೆ ಆಗಿರೋದ್ರಿಂದ ಅವ್ರ ಕೆಲ ಇದನ್ನು ಆಡಿಸಿದ್ವಿ. ಸೊ ಅರುಣ್ ಪ್ರಸಾದ್ ಅವರು ಇದಕ್ಕೆ ಲಿರಿಕ್ ಬರೆದ್ರು. ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ ಹಾಡು ಕೇಳ್ತಿದ್ದಾಗ. ಸೊ ಕೇಳುವಾಗ ಈ ಹಾಡನ್ನ ನಾವು ಒಳ್ಳೆ ಲೊಕೇಶನ್ಸಲ್ಲಿ ಮಾಡುವ ಅಂತ ಅಂದ್ಕೊಂಡು ನಾವು ಈ ರಾಜಸ್ಥಾನದಲ್ಲಿ ಕಿಶನ್ಗಢ ಅಲ್ಲಿ ಈ ಗ್ರನೈಟ್ದು ಸ್ಯಾಂಡ್ ಪೌಡ್ರು, ಡಸ್ಟ್ ಪೌಡ್ರ್ ಹಾಕಿರ್ತಾರೆ, ಆ ಜಾಗದಲ್ಲಿ ಮಾಡುವಂಥದ್ದು. ಸೊ ಆಮೇಲೆ ಲಡಾಖಲ್ಲಿ ಮುಂಚೆ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ವಾಪಸ್ಸು ಬೇರೆ ಬೇರೆ ಜಾಗ ನೋಡ್ತಿದ್ವಿ. ಅದೇನು ನಮಗೆ ಯಾವುದೋ ಒಂದು ಫೋಟೋಸು ವಿಡಿಯೋಸ್ ನೋಡಿದಾಗ ನಮಗೆ ಅದು ಮಾಡಬೇಕು ಅಂತ ಅನಿಸ್ತು. ಸೊ ಲೊಕೇಶನ್ಸು ನೋಡಿರಲಿಲ್ಲ ಲಡಾಖಲ್ಲಿ. ನಾವು ಹೋಗ್ತಾನೆ ಅಲ್ಲಿ ಹೋಗಿ ಸೈಮಲ್ಟೇನಿಯಸ್ಲಿ ಮಾಡ್ಕೊಂಡು ಬಂದ್ವಿ. ಸೊ ಈ ಸಾಂಗ್ಗೆ ಒಳ್ಳೆ ಪ್ರಶಂಸೆ ಕೂಡ. ಶೂಟ್ ಮಾಡ್ಕೊಂಡ್ಮೇಲೆ ವಿಡಿಯೋ ಕಂಪ್ಲೀಟ್ ಎಡಿಟಿಂಗ್ ಆದಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬ ಇಷ್ಟಪಟ್ಟರು. ನಾನು ಏನು ಅಂದ್ಕೊಂಡಿದ್ದೆ ಅದು ಅದ್ಭುತವಾಗಿ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಅಂತ ಪ್ರಶಂಸೆ ಕೊಟ್ಟರು. ಸೊ ಇದು ಈ ಸಾಂಗ್ ವಿಷಯದ್ದು. ಸೊ ಹಾಗೆ ನಮ್ಮ ಇನ್ನೊಬ್ಬರು ಬಾಲ್ಯದ ಗೆಳೆಯ ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನನ್ನ ದೇವರಾಜ್ ಪೂಜೆ ಅವರಿವರು. ಸೊ ನಾವಿಬ್ಬರು ಇಂಡಸ್ಟ್ರಿಗೆ ಬಂದಾಗ ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ನಾವು ಒಂದಷ್ಟು ಕಾಲ ರೂಮ್ಮೇಟು ಕೂಡ ಆಗಿದ್ವಿ. ಸೊ ಅವ್ರ ಕೆಲಸಗಳ ಮಧ್ಯೆ ಅವರ ಸಿನಿಮಾ, ಆ್ಯಕ್ಚುಲಿ ಅವರು ಡೈರೆಕ್ಟ್ರು, ಅವರ ಸಿನಿಮಾಗಳ ಮಧ್ಯ ಮತ್ಸ್ಯಗಂಧ ಮತ್ತು ಅವರು ಬೇರೆ ಬೇರೆ ಒಂದಷ್ಟು ಆ್ಯಡ್ ವರ್ಕ್ಸು ಇದ್ರ ಮಧ್ಯೆನೂ ಕೂಡ ನಾನು ಕರೆದಾಗ ನನ್ನ ಸಿನಿಮಾಗೆ DOP ಆಗಿ ಬಂದರು. ಟಾಕಿ ಪೋರ್ಷನ್ಸ್ DOP ಆಗಿ ಮಾಡಿಕೊಟ್ರು. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ಇವನು ನಾನು ಆಲ್ರೆಡಿ ಹೇಳಿದ್ದೇನೆ, ನನ್ನ ಬಾಲ್ಯದ ಗೆಳೆಯ ಅಂತ. ಇವು ನಾನು ಡಿಗ್ರಿಯಲ್ಲಿ ಓದ್ಬೇಕಾದ್ರೆ ಇವನು ನನಗೆ ಏನು ಹೇಳ್ತಾ ಇದ್ದಾರೆ, ಮಗ ನೀನು ಪ್ರೊಡ್ಯೂಸರ್ ಆಗು, ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಆ ಒಂದು ಕನಸನ್ನು ನನಗೆ ನನಸು ಮಾಡಿದ್ದಾನೆ ಅವನು. ತುಂಬ ಚೆನ್ನಾಗೇ ಸಿನಿಮಾನ ಮಾಡಿಕೊಟ್ಟಿದ್ದಾನೆ. ಅವನಿಗೇನು ತೊಂದರೆ ಆಗ್ದಿರಾ ಯಾವ ಟೈಮ್ಗೆ ಏನು ಬೇಕೋ ಎಲ್ಲ ಕೊಟ್ಟಿದ್ದೀನಿ. ಸಿನಿಮಾನು ನನಗೆ ಅದೇ ರೀತಿ ಚೆನ್ನಾಗಿ ಬಂದಿದೆ. ನೋಡೋದಕ್ಕೂ ತುಂಬ ವಿಜುವಲ್ಸು ಚೆನ್ನಾಗಿದೆ. ಇವನ ಬಗ್ಗೆ ನನಗೆ ಮತ್ತು ಸಿನಿಮಾ ಬಗ್ಗೆ ನನಗೇನು ಡೌಟ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಹ್ಯಾಪಿಯಾಗಿದ್ದೀನಿ, ನಮ್ಮ ಟೀಮ್ ಎಲ್ಲ ಹ್ಯಾಪಿಯಾಗಿದೆ. ಆಮೇಲೆ ಹೀರೋಯಿನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಸಾಂಗ್ ಪರ್ಟಿಕ್ಯುಲರ್ ಆಗಿ ಸಾಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಲಡಾಖ್ ಹೋದಾಗ ಒಂದು ಬಿಟ್ ಬರುತ್ತೆ ಅಲ್ಲಿ. ಆ ಹುಡುಗಿ ಅಲ್ಲಿಂದ ಹಿಂದೆಗಡೆಯಿಂದ ಓಡ್ ಬರ್ತಾ ಇರ್ತಾಳೆ. ಮುಂದೆಗಡೆ 1000 ಫೀಟ್ ಡೀಪ್ ಇದೆ. ಆ ಹುಡುಗಿಗೆ ಗೌನ್ ಇದೆ, ಆ ಕಡೆ ಈ ಕಡೆ ಗೌನ್ ಇದೆ. ಸ್ವಲ್ಪ ಟಚ್ ಆದ್ರೂ ನಾವು ಹುಡುಗಿಗೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಆ ಹುಡುಗಿನ ಕೇಳ್ತಾ ಇದ್ವಿ ನಾವು, ಅಮ್ಮ ಆಗುತ್ತಾ ಮಾಡಕ್ಕೆ ಆ ಅಮ್ಮ ಏನು ಡೇರಿಂಗ್ ಅಲ್ಲಿ ಮಾಡೋದು ಅಂದ್ರೆ, ಸರ್ ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಅವರಿಬ್ರು ನಮಗೆ ಸಪೋರ್ಟ್ ಮಾಡಿದ್ರು. ಈ ಹುಡುಗಿನೂ ಸಪೋರ್ಟ್ ಮಾಡಿದ್ರು. ಆಮೇಲೆ -ಡಿಗ್ರಿ ಬಂದಾಗ ನಾವು ಹೀಟ್ ಆಗ್ಲಿ ಅಂತ ನಾವು ಬಟ್ಟೆ ಹಾಕೊಂಡಿರ್ತೀವಿ, ಬಟ್ ಅವರು ಅದನ್ನ ಬಿಚ್ಚಿ ಕಾಸ್ಟ್ಯೂಮ್ಸ್ ಹಾಕೊಂಡಿದ್ದಾಗೂ ಸಹ
ತುಂಬ ಚಳಿ ಅವ್ರ ಕೈಲಿ ಆಗ್ತಾ ಇಲ್ಲ ಮಾಡೋಕ್ಕೆ. ಬಟ್ ಆದರೂ ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕು, ಚೆನ್ನಾಗಿ ಚಳಿ ಇರೋದು ಇರಬಾರ್ದು ಅಂತಂತೇಳಿ ಅವ್ರು ಅದನ್ನ ಮ್ಯಾನೇಜ್ ಮಾಡಿದ್ದಾರೆ. ಅವರಿಬ್ರಿಗೂ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಜೊತೆ ಬಂದಿದ್ದಂತಹ ಕ್ಯಾಮ್ರಾಮ್ಯಾನ್ಸ್ ಆಗಲಿ, ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಎಲ್ಲರೂ ನಾವು ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ವಿ, ಅವ್ರಿಗೂ ಸಹ ತುಂಬ ಧನ್ಯವಾದ. ಅಲ್ಲಿ ಹೋದಾಗ ಊಟ ಸಿಗ್ತಾ ಇರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು, ಒಂದೇ ಊಟ ತಿನ್ನಕ್ಕಾಗ್ತಾ ಇರಲಿಲ್ಲ, ಎಲ್ಲ ಕಡೆನೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಾನು ತುಂಬ 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 ಋಣಿಯಾಗಿರ್ತೀನಿ. ನನ್ನ ಸಿನಿಮಾನ ಇಷ್ಟು ಚೆನ್ನಾಗಿ ಅವರೆಲ್ಲ ಕೆಲಸ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ. ಇಷ್ಟು ಹೇಳ್ತಾ ನೆಕ್ಸ್ಟ್ ಬರ್ತಾ ನಾನು ಮಾತಾಡ್ತಾ ಇರ್ತೀನಿ. ಇವನು ನನ್ನ ಫ್ರೆಂಡು, ನನ್ನ ಸಿನಿಮಾನ ಚೆನ್ನಾಗಿ ಮಾಡ್ಕೊಟ್ಟಿದ್ದಾನೆ. ನೀವು ನೋಡಿ, ಈ ಸಾಂಗ್ಸ್ ಚೆನ್ನಾಗಿದೆ ಅಂತ ನೀವು ಅನ್ಕೊಂಡಿದ್ದೀನಿ, ನಿಮ್ಮೆಲ್ಲರಿಗೂ ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ. ನಮ್ಮ ಇಂದಕಾಲದಲ್ಲಿ ಸಾಂಗನ್ನು ನೀವೆಲ್ಲರೂ ನೋಡಿದ್ದೀರಾ. ಇನ್ನು ಯಾರ್ಯಾರು ನೋಡಿಲ್ವ ಕನ್ನಡ ಜನತೆ, ದಯವಿಟ್ಟು ನೋಡಿ. ಹೊಸಬ್ರು ನಮ್ಮ ಸಿನಿಮಾನ, ನಾವು ಹೊಸಬ್ರು ಬಂದಿದ್ದೀವಿ, ನಾವು ಚೆನ್ನಾಗೇ ಮಾಡ್ಕೊ ಬಂದಿದ್ದೀವಿ. ನಮ್ಮನ್ನ ಹರಿಸಿ ಹಾರೈಸಿ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಥಿಯೇಟ್ರಿಗೆ ಬಂದು ಮತ್ತೆ ಸಿನಿಮಾ ಮಾಡೋಕ್ಕೆ ನಮಗೆ ದಾರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೇಳ್ತಾ ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಭಾರತ ಮಾತೆ. ಥ್ಯಾಂಕ್ ಯು. ನನ್ನ ಹೆಸರು ಭರತ್. ಈ ಹಿಂದೆ ಒಂದು ಬ್ಲ್ಯಾಂಕ್ ಅಂತ ಒಂದು ಸಿನಿಮಾ ಮಾಡಿದೆ, ಅದರಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೆ ನಾನು. ಈಗ ಅವನಿರಬೇಕಿತ್ತು ಚಿತ್ರದಿಂದ ಕಂಪ್ಲೀಟ್ ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಈ ಒಂದು ಮೂಮೆಂಟ್ನ ತಗೊಂಡು ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ಕನ್ನಡ ಚಿತ್ರರಂಗದ ಪ್ರತಿಯೊಂದು ಸುದ್ದಿನೂ ಪ್ರತಿ ಮನೆಗೂ ರೀಚ್ ಆಗ್ತಿದೆ ಅಂದರೆ ಅದು ನಿಮ್ಮಿಂದ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮದು ಫಸ್ಟ್ ಸಾಂಗ್ ಇಂದಕಾಲದಲ್ಲಿ ಸಾಂಗು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಒಂದು ಆರ್ಗ್ಯಾನಿಕ್ ವ್ಯೂಸ್ ಆಗಿ 1 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಇವಾಗ. ಸೊ ಇದಕ್ಕೆಲ್ಲ ಮೇನ್ ಕಾರಣಕರ್ತರು ನೀವು, ಟ್ರೋಲ್ಸ್ ಆಗಿರ್ಬೋದು, ಏನು ಮೀಡಿಯಾದವರು, ರೀಲ್ಸ್ ಅವರು, ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಪ್ರತಿಯೊಬ್ಬರು ಸಾಂಗನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಇದನ್ನು ಶ್ರೀಮುರಳಿ ಸರ್ ರಿಲೀಸ್ ಮಾಡಿಕೊಟ್ರು. ಅವರಿಗೆ ಈ ಸ್ಟೇಜಲ್ಲಿ ಕೂತಿರೋ ಎಲ್ಲರ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಅಮೃತ ಹಸ್ತದಿಂದ ನಮ್ಮ ಸಾಂಗನ್ನು ರಿಲೀಸ್ ಮಾಡಿಕೊಟ್ರು. ಅದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು. ಆಮೇಲೆ ಎಲ್ಲರೂ ತುಂಬ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಫಸ್ಟ್ ಸಾಂಗು ನಮ್ಗೊಂದು ಬೆಸ್ಟ್ ಓಪನಿಂಗ್ ಅಂತ ಹೇಳ್ಬೋದು. ಅದಾದಮೇಲೆ ಈಗ ಓಹೋ ಹೃದಯ ರಿಲೀಸ್ ಆಗಿದೆ. ಎಲ್ಲರಿಗೂ ಇಷ್ಟ ಆಯ್ತಾ? ಒಂದು ತುಂಬ ಎಫರ್ಟ್ ಹಾಕ್ಬಿಟ್ಟು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೀವಿ. ಇದೆಲ್ಲರೂ ಜನಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ನಾವೆಲ್ಲ ಹೊಸಬ್ರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಮಾಧ್ಯಮ ಮಿತ್ರರು ನೀವೇ ನಮಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಖುಷಿ ಮೂಮೆಂಟ್ ಏನು ಅಂದರೆ, ಅಪ್ಪು ಸರ್ ಅವ್ರದ್ದು ಫಿಲಮ್ ರಿಲೀಸ್ ಆಗಿದೆ ನೆನ್ನೆ. ತುಂಬ ಸಕ್ಕತ್ತಾಗಿ ಓಪನಿಂಗ್ ತಗೊಂಡಿದೆ. ಆ್ಯಂಡ್ ಖುಷಿ ಏನಪ್ಪ ಅಂದರೆ ಅವ್ರ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀವಿ. ವಿ ಲವ್ ಯು ಅಪ್ಪು ಸರ್. ಆ್ಯಂಡ್ ಥ್ಯಾಂಕ್ಸ್ ಎಂಟೈರ್ ಮೀಡಿಯಾ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ನೀವೆಲ್ಲ ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ಇದು ಮೊದಲನೇ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಅಶೋಕ್ ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮುರಳಿ ಸರ್. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಸಿನಿಮಾದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಸಾಂಗು ನೋಡಿದ್ದೀರಾ, ನೀವೆಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಯಿತು. ಫಸ್ಟ್ ಸಾಂಗ್ದು ಎಲ್ರಿಗೂ ಹೋಪ್ ಕೊಟ್ಟಿದೆ. ಸೆಕೆಂಡ್ ಸಾಂಗ್ ಕೂಡ ಇದೇ ಥರ ಇನ್ನೂ ರೀಚ್ ಆಗುತ್ತೆ ಅಂತ ಖುಷಿ ಪಡ್ತೀನಿ. ಮೂವಿ ಕೂಡ ನೀವೆಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರಿಲ್ಲ, ನಾನು ಬೇಸಿಕಲಿ ಆ್ಯಕ್ಟರ್ ಆಗಬೇಕಂತಲೇ ಬಂದೆ. ಇದು ಒಂದು ಆಲ್ಬಮ್ ಸಾಂಗ್ ಮಾಡಿದೆ ರುದ್ರ ಮಾಸ್ಟರ್ ಜೊತೆ. ಸೊ ಅದಾದಮೇಲೆ ಸರ್ ಆಡಿಷನ್ ಕೊಟ್ಟಿದ್ರು. ಸೊ ಅದರಲ್ಲಿ ಸೆಲೆಕ್ಟ್ ಆಗಿ ಇವಾಗ ಕ್ಯಾರೆಕ್ಟರ್ ಬಂದು ನಾನು ಯಾವಾಗಲೂ ಸೀರಿಯಸ್ ಆಗಿ ಇರ್ತೀನಿ, ಕೋಪ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಸರಿ ಆಗ್ತೀನಿ. ಲೈಕ್ ಲವ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಥರನೂ ಇದೆ ಸರ್. ಎಮೋಷನ್ ಹಾಂ, ಯಾವಾಗಲೂ ನಾನೇ. ಥ್ಯಾಂಕ್ ಯು. ಸರಿಲ್ಲ, ನಾನು ಬೇಸಿಕಲಿ ನಾನು ಡ್ಯಾನ್ಸರ್ ಇಲ್ಲ. ಹಾಂ,
ಸೊ ನನಗೆ ಖುಷಿ ಸರ್, ಚಾಲೆಂಜಿಂಗ್ ಆಗಿತ್ತು ಅಂದರೆ ನನಗೆ ಇನ್ನೂ ಖುಷಿ ಆಯಿತು. ಸೊ ನಾನು ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತದೆ ಅಂತಂದರೆ ನನಗೆ ಇನ್ನೂ ಖುಷಿ. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಸೊ ಔಟ್ಬಿಟ್ ನೋಡಿದಾಗ ನನಗೆ ಇನ್ನೂ ತುಂಬ ಖುಷಿ ಆಯಿತು ಸರ್, ಓ ನಾನಾ ಇದು ಮಾಡಿರೋದು ಅಂತ. ಈ ಸಿನಿಮಾದ ಸಂಗೀತ ನಿರ್ದೇಶಕ ನಾನು. ಸ್ಪೆಷಲಿ ನಮ್ಮ ಡೈರೆಕ್ಟರ್ ಸರ್ ಅಶೋಕ್ ಸಾರು ಸಖತ್ ಎನರ್ಜೆಟಿಕ್ ಪರ್ಸನ್ನು. ಹಂಗೆಲ್ಲ ಕೂರೋದೇ ಇಲ್ಲ ಅವರು. ಕೈ ಕಾಲೆಲ್ಲ ಬೀಸ್ಕೊಂಡು ಅವರು ಈ ಹಾಡುಗಳು ಚೆನ್ನಾಗಿ ಬರೋದಕ್ಕೆ ಅವರೇ ಕಾರಣ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ನನಗೆ ಆ್ಯಸ್ ಎ ನ್ಯೂ ಕಮರ್ ಐ ಆಮ್ ಕೀಪ್ ವಾಕಿಂಗ್. ಇತ್ತೀಚಿನ ದಿನಗಳಲ್ಲಿ ಈ ಮೇಕಿಂಗು ನನ್ನ ಕೆರಿಯರ್ಲಿ ನನಗೆ ಸಿಕ್ಕಿರುವಂಥ ಬೆಸ್ಟ್ ಮೇಕಿಂಗು. ನನಗೆ ತುಂಬ ಖುಷಿ ಆಯಿತು. ಇದು ತುಂಬ ದೊಡ್ಡ ವಿಷಯ. ಒಬ್ಬ ಮ್ಯೂಸಿಷಿಯನ್ಗೆ ಒಂದು ಸಾಂಗ್ ಮಾಡ್ತೀವಿ, ಮೇಕಿಂಗ್ ಕಷ್ಟ ಹೊಸ ತಂಡಗಳಲ್ಲಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಶೋಕ್ ಸರ್. ಈ ಟುಕ್ ಸೋ ಮಚ್ ಟೈಮ್, ತುಂಬ ಟೈಮ್ ತೊಗೊಂಡು ತುಂಬ ಬ್ಯೂಟಿಫುಲ್ ಒಂದು ಮಾತು ಹೇಳಿದರು. ನಮಗೆ ಎಲ್ಲ ಡೈರೆಕ್ಟ್ರು ಹೇಳ್ತಾರೆ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಅಶೋಕ್ ಸರ್ ಹೇಳಿದ್ರು, ಸಾರ್ ನೀವು ಸಾಂಗಿಂತ ನಾನು ಹಂಗೆ ಕೊಡ್ತೀನಿ ಅಂತ ಕೊಟ್ಟಿದ್ದೀರಾ. ಆಮೇಲೆ ನಮ್ಮ ಆ್ಯಕ್ಟ್ರು, ನಮ್ಮ ಹೀರೋ ಮತ್ತು ಹೀರೋಯಿನ್, ದೇ ಆರ್ ಸೋ ಗುಡ್. ದಿಸ್ ದ ಬೆಸ್ಟ್ ಮೇಕಿಂಗ್. ಪೃಥ್ವಿ ಸರ್ ಥ್ಯಾಂಕ್ ಯು. ಎಲ್ಲರಿಗೂ, ನಮ್ಮ ದೇವರ ಸರ್ ಎಲ್ಲರಿಗೂ. ಸಿನಿಮಾನು ತುಂಬ ಚೆನ್ನಾಗಿದೆ ಸರ್. ಎಷ್ಟು ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಅಂದರೆ ನೀವು ಸಿನಿಮಾದಲ್ಲಿ ಕೂತ್ರೆ ನಕ್ಕು ಖುಷಿಪಟ್ಟು ಟೆನ್ಷನ್ ಆಗಿ ಎಲ್ಲ ಮಾಡಿಸ್ಬಿಡ್ತಾರೆ. ತುಂಬ ಚೆನ್ನಾಗಿದೆ. ಈ ಹಾಡುಗಳಿಂದ ಮುಖಾಂತರ, ನಮ್ಮ ಟ್ರೈಲರ್ ಮುಖಾಂತರ ಜನರ ಬಾಯಿಗೆ ಸಿನಿಮಾ ಹೆಸರು ಬಂದ್ಬಿಟ್ರೆ, ಜನ ಬಂದ್ಬಿಟ್ರೆ ಎಲ್ಲವೂ ನನ್ನ ಕೆರಿಯರಲ್ಲಿ ನನಗೆ ಗೊತ್ತಿರೋಂಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಕ್ಸಸ್ಫುಲ್. ದಿಸ್ ಇಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಮೂವಿ. ಆದರೆ ಫಸ್ಟ್ ಸಕ್ಸಸ್ ನಮ್ಮದು ಆಗುತ್ತೆ. ಆಮೇಲೆ ಒಳ್ಳೆ ಟೀಮ್. ನಮ್ಮ ಮುರಳಿ ಸರ್ ಬಗ್ಗೆ ಹೇಳಂಗೆ ಇಲ್ಲ, ತುಂಬ ಸಪೋರ್ಟಿವ್, ತುಂಬ ಮಾಡಿದ್ರು. ಒಂದು ರೌಂಡ್ ಸಾಂಗ್ಗಳನ್ನ ಮಾಡಿ ಮುಗಿಸಿದ ಮೇಲೆ ಇಲ್ಲ ನಮಗೆ ಸಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತೇಳಿ ಮತ್ತೆ ಇನ್ನೊಂದಷ್ಟು ಇನ್ವೆಸ್ಟ್ ಮಾಡಿ ಲೈವ್ ಇವೆಲ್ಲ ತುಂಬ ವರ್ಕ್ ಮಾಡ್ತಿದ್ರು. ಥ್ಯಾಂಕ್ ಯು. ನಮ್ಮ ಅರುಣ್ ಸಾಹಿತ್ಯ ತುಂಬ ಚೆನ್ನಾಗಿ ಬರ್ತಾರೆ ಈ ಹಾಡಿಗೆ. ಅಂಧಕಾಲದಲ್ಲಿ ಹಾಡು ಹಿಟ್ಟಾಗಿದೆ, ಅದು ಚೆನ್ನಾಗಿ ಹೋಗ್ತಾ ಇದೆ. ಅದು ಇನ್ನೂ ನಮಗೆ ವೈರಲ್ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ, ಹೆಂಗೆ ಸಾಂಗ್ ಜನರಿಗೆ ತಲುಪಿಸ್ಬೇಕು ಅಂತ. ಹಾಡು ನೋಡಿದವ್ರು ಮೆಚ್ಕೋತಿದ್ದಾರೆ, ತೋರ್ಸೋದೇ ಪ್ರಾಬ್ಲಮ್ಮು. ಸೊ ಈ ಹಾಡು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ದಿಸ್ ಇಸ್ ಸೋ ಗುಡ್ ಮೇಕಿಂಗ್. ನಮ್ಮ ಕನ್ನಡದಲ್ಲಿ ಇದು ವಿಶಿಷ್ಟವಾದಂಥ ಒಂದು ಮೇಕಿಂಗ್ ಹಾಡು ಅಂತ ಅನ್ಕೋತೀನಿ. ನಾನು ಈ ಸಿನಿಮಾದಲ್ಲಿ ಫೋಕಸ್ ಫುಲ್ಲರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ದೇವರಾಜ್ ಸರ್ ಈ ಸಿನಿಮಾದಲ್ಲಿ ಇದರಲ್ಲಿ ಡಿಒ ಬೇಕ್ ಮಾಡ್ತಾ ಇದ್ರು. ಈ ಸಾಂಗ್ ಮಾಡಬೇಕಾದ್ರೆ ಅವರು ಒಂದು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರು. ಆವಾಗ ನಂಗೆ ಇದಕ್ಕೊಂದು ಆಪರ್ಚುನಿಟಿ ನಂಗೆ ಸಿಕ್ತು. ಇದಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದು ಅಶೋಕ್ ಸರೇ. ಈ ಸಾಂಗು ಪೂರ್ತಿ ಕ್ರೆಡಿಟ್ ಅದೇನೇ ಸೇರೋದಾಗಿದ್ರು ಅವ್ರಿಗೆ ಸೇರ್ಬೇಕಿದ್ದು. ಯಾಕೆಂದ್ರೆ ಪೂರ್ತಿ ಸಾಂಗನ್ನ ಫುಲ್ಲು ಅವರೇನೇ ಇದು ಕೊರಿಯೋಗ್ರಾಫರ್ ಮಾಡಿದ್ದು ಎಲ್ಲ ಪೂರ್ತಿ. ಆಮೇಲೆ ಈ ಅದು ಅಂಧಕಾರದಲ್ಲಿ ಸಾಂಗು ಅಷ್ಟೇನೆ, ಅವ್ರು ಜಸ್ಟ್ ಅಲ್ಲಿ ಇದು ಕೊರಿಯೋಗ್ರಾಫರ್ ಆಗಿದ್ರು ಅಷ್ಟೇನೆ. ಫುಲ್ಲು ಅದು ಇವರೇನೆ ಎಲ್ಲನೂ ಮೂವ್ಮೆಂಟು ಎಲ್ಲ ಫುಲ್ ಟೇಕ್ ಎಲ್ಲ ಓಕೆ ಮಾಡ್ತಾ ಇದ್ದು ಅದು ಇವರೇನೆ. ಅದು ಈ 3 ಸಾಂಗು ಅದೇನಿದೆಯೋ ಅದಕ್ಕೆಲ್ಲ ಪೂರ್ತಿನೂ ಅಶೋಕ್ ಸರೇ ಮಾಡಿದ್ದು. ಅಶೋಕ್ ಸರ್ ಇಲ್ದಿರ ಅದು ಸಿನಿಮಾ ಇಲ್ಲ. ಅಶೋಕ್ ಸಾರು ಅದು ಮುರಳಿ ಸರ್ ಈಗ ಇಲ್ದಿರ ಓಕೆನಲ್ಲ, ಅವರಿಬ್ಬರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಫೋಕಸ್ ಅಲ್ಲ ಸರ್, ಅದು ಈ 3 ಸಾಂಗ್. ಹೌದು ಅಲ್ಲ ಸರ್, ಅದು ಈ 3 ಸಾಂಗ್ ನಾನೇ ಮಾಡಿದ್ದೆ ಸರ್. ಹಾಂ 3 ಸಾಂಗ್ ನಾನೇ ಮಾಡಿ. ಯಾಕೆಂದರೆ ಈ ಅದಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದು ಅದು ದೇವರಾಜ್ ಪುರಜಿ ಸರ್. ಅವ್ರೊಂದು ಸ್ವಲ್ಪ ಅದ್ರಲ್ಲಿ ಬ್ಯುಸಿ ಆಗಿದ್ರು, ನನಗೊಂದು ಅವಕಾಶ ಸಿಕ್ತು ಸರ್. ಹೌದು ಸರ್, ನಾನು ಅದನ್ನು ಹೇಳ್ತಿರ್ತೀನಿ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ ಸರ್ ನಾನಲ್ಲಿ ಇದು ಫೋಕಸ್ ಬುಲ್ಲರ್ ಆಗಿ ಅದೇ ಕನ್ನಡ, ತಮಿಳು, ಅದೇ ಮಲಯಾಳಂ ಫಿಲಮ್ ಅದೆಲ್ಲ ಕಡೆ ಮಾಡಿದ್ದೀನಿ. ಅದೇ ನನ್ನ ಎಕ್ಸ್ಪೀರಿಯನ್ಸು ಸರ್. ಸಿಗ್ತಾರೆ ಸರ್ ಅದರೊಳಗೆಲ್ಲ. ಅದಕ್ಕೆಲ್ಲ ಫುಲ್ ಅವರೆಲ್ಲ ಸರ್ ಟ್ರೈನ್ ಅಪ್ ಸರ್. ಅವ್ರ ಟ್ರೈನ್ ಅಪ್ ಇಲ್ದಂಗೆ ಯಾವುದೇ ಥರ ಇಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರೆಲ್ಲ, ಮತ್ತು ವಾಪಸ್ ಅದನ್ನೇ ಹೇಳ್ಬೇಕು. ಸೊ ಹಂಗಾಗಿ ನಾನಿಲ್ಲಿ ಹೇಳೋದಂತ ಅಂದರೆ, ಅಶೋಕ್ ಅವರು ನನ್ನ ಸ್ನೇಹಿತರು. ಪ್ರೊಫೆಷ್ನಲಿ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಪರಿಚಯ, ಹಾಗೆ ಕಂಟಿನ್ಯೂ ಆಗಿತ್ತು. ಕ್ಯಾಮ್ರಾಮನ್ ಆಗೋ ಉದ್ದೇಶ ನನಗೂ ಇರಲಿಲ್ಲ, ಬಟ್ ನಾನು ಸೇಫ್ಟಿ ಸೈಡ್ ಕಲ್ತಿದ್ದೆ ಬೇಕಲ್ಲ ಅಂತ. ನನ್ನ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡ್ಕೊಂಡವಾಗ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಯಾವ ಕ್ಯಾಮ್ರಾಮನ್ ಪ್ರಾಬ್ಲಮ್ ಆದಾಗ ಹಾಗೆ ಅದನ್ನು ಅದೇ ಒಂದು ವೆಬ್ ಸೀರೀಸ್ ಮಾಡಿದ್ದೆ ಹಿಂದಿ, ಚಾರ್ಕೋಲ್ ಅಂತ. ಸೊ ಅದನ್ನು ನೋಡು, ನೀನು ಮಾಡು ಆಗುತ್ತೆ ಅನ್ನೋ ಥರ ಅವರೇ ಇದು ಮಾಡಿದ್ದು. ಇಂಡಿವಿಜುವಲ್ ಆಗಿ ನಾನು ಇನ್ನೊಬ್ಬ ಡೈರೆಕ್ಟ್ರ್ ಜೊತೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡುವಷ್ಟು ಕೆಪಾಸಿಟಿ ನನಗೆ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ನಮ್ಮದು ನಾವು ಹೆಂಗೆ ಬೇಕಾದ್ರೂ ಮಾಡ್ಕೊತಾ ಇರ್ತೀವಿ, ಮಿಸ್ಟೇಕ್ ಆದರೂ ನಾವೇ ಸರಿ ಮಾಡ್ಕೊತಾ ಇರ್ತೀವಿ, ಯಾರಿಗೆ ಹೇಳೋದು ಇಲ್ಲ. ಬಟ್ ಈಗ ಮಿಸ್ಟೇಕ್ ಮಾಡುವಾಗ ಇನ್ನೊಬ್ಬ ನೋಡ್ತಾ ಇರ್ತಾನಲ್ಲ, ಅದು ನಮ್ಮ ಭಯ. ಸೊ ಹಾಗಾಗಿ ಸ್ನೇಹಿತ ಆಗಿದ್ದ ಕಾರಣಕ್ಕೆ ನಾನು ಆಯಿತು ಮಾಡೋಣ ಅಂತ ಒಪ್ಕೊಂಡೆ. ಆಮೇಲೆ ಸ್ಕ್ರಿಪ್ಟಲ್ಲೂ ನಾವು ಮುಂಚಿಂದ ಜೊತೆಗೆ ಇದ್ವಿ. ಸ್ಕ್ರಿಪ್ಟ್ ಏನು ಅಂತ ಗೊತ್ತಿತ್ತು.
ಒಳ್ಳೆ ಕಂಟೆಂಟು, ಒಂದು ಒಳ್ಳೆ ಎಕ್ಸ್ಪಿರಿಮೆಂಟಲ್ ಸಿನಿಮಾ ಇದು. ಅಂದರೆ ಯೂಶ್ವಲಿ ಕೆಲವು ಸಿನಿಮಾಗಳು ಬರ್ತಾ ಇರ್ತವೆ, ಎಲ್ಲ ಹೊಸಬರು ಎಲ್ಲರೂ ಹಾಗೆ ಹೇಳೋದು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ. ಸೊ ಅದಕ್ಕಿಂತ ಒಂಚೂರು ಒಂದು ಹಂತಕ್ಕೆ ಇನ್ನೊಂದು ಸ್ಟೆಪ್ಪಲ್ಲಿ ಇದು ಚೆನ್ನಾಗಿದೆ. ಈಗ ಸಾಂಗ್ ನೋಡಿದಾಗಲೂ ಗೊತ್ತಾಗುತ್ತೆ, ಹೊಸಬರಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಮಾಡುವಂಥದ್ದು ಕಡಿಮೆ ಈಗ. ಸೊ ಅದು ಕಂಟೆಂಟ್ ಬೇಸ್ ಮೇಲೆ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಅವಕಾಶ ಕೊಟ್ಟಂತಹ ಅಶೋಕ್ ಅವರಿಗೆ ಮತ್ತು ಮುರಳಿ ಅವರು ಕೂಡ ನಮ್ಮ ಸ್ನೇಹಿತರೆ. ಸೊ ಎಲ್ಲ ಒಂದು ತಂಡವಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಿನಿಮಾ ರಿಲೀಸ್ ಹಂತಕ್ಕೆ ಬಂದು ತಲುಪಿದೆ. ಸೊ ನಾನು ಮೊದಲನೇದಾಗಿ ನನ್ನ ಅಣ್ಣ ಲೋಕಿ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ನಾನು ಇವರು ಹಂಸಲೇಖ ಅವರ ಗರಡಿಯಿಂದ ಬಂದಿರೋಂಥ ಪ್ರತಿಭೆಗಳು. ಆ್ಯಂಡ್ ಹಾಗೆ ನಾನು ಅಶೋಕ್ ಸನ್ನ ಮತ್ತು ಮುರಳಿ ಸನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ದೆನ್ ಇವರಿಬ್ಬರು ಡೈರೆಕ್ಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರು ವಿಷನರೀಸ್. ಲೈಕ್ ಅವ್ರು ನನಗೆ ತುಂಬ ಇನ್ಸ್ಪೈರ್ ಮಾಡೋರು. ಅಂದರೆ ಒಂದು ಹಾಡಿನ ಪದದಲ್ಲೂ ಕೂಡ ನನ್ನನ್ನು ನಾನಾಗಿ ಹೆಣ್ಣಾಗಿ ನಾನು ಹೆಣ್ಣಾಗಿದ್ರೆ ನಾನು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೆ, ಯಾವ ರೀತಿ ಆ ಭಾವನೆಗಳು ನನ್ನಲ್ಲಿ ಬರ್ತಾ ಇತ್ತು ಅಂತ. ಐ ಯೂಸ್ ಟು ಫೀಲ್ ಎವ್ರಿಥಿಂಗ್. ಸೊ ನನಗೆ ಎಲ್ಲ ರೀತಿಯಿಂದನೂ ಇನ್ಸ್ಪೈರ್ ಮಾಡಿ ಒಳ್ಳೊಳ್ಳೆ ಟೈಮ್ ಕೊಟ್ಟು ಪದದಲ್ಲೂ ಕೆಲವು ಟೈಮಲ್ಲಿ ಪದಗಳು ಸಿಗ್ತಾ ಇರಲಿಲ್ಲ, ರಾತ್ರಿ ಎಲ್ಲ ಕಳೀತಾ ಇದ್ವಿ. ಇದೇ ಪದ ಇಲ್ಲ ಅರುಣ್ ನನಗೆ ಹಿಂಗೆ ಬೇಕು ಅಣ್ಣ ಬಿಡ್ತಿರ್ಲಿಲ್ಲ, ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ, ನನಗೆ ಇದೇ ಥರ ಬೇಕು ಇದೆ. ಅಶೋಕ್ ಸರ್ ಕೂಡ ಅಷ್ಟೆ. ಸೊ ತುಂಬ ಪ್ರೋತ್ಸಾಹ ಕೊಟ್ಟರು, ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ನಾನು ಈ ಥರ ಒಳ್ಳೆ ಸಿನಿಮಾಗೆ ಕನ್ನಡ ಪ್ರೇಕ್ಷಕರೆಲ್ಲ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ, ತಮ್ಮಲ್ಲೂ ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇದು ನನ್ನ ಅಫಿಷಿಯಲಾಗಿ ಎರಡನೇ ಸಿನಿಮಾ. ಫಸ್ಟ್ ಡಮಾಗೋಲಿ ಅಂತ ಒಂದು ಸಾಂಗ್ ಬರೆದಿದೆ ಸರ್. ಡಮಾಗೋಲಿ ಅಂತ ಸೆಕೆಂಡ್ ಟಾಮ್ ಅಂಡ್ ಜೆರ್ರಿ ಕನ್ನಡ ಸಿನಿಮಾದ ಅದರಲ್ಲಿ ಒಂದು ಸಾಂಗ್ ಬರೆದಿದೆ. ಮತ್ತು ನಾನೇ ರ್ಯಾಪರಾಗಿ ಹಾಡಿದ್ದೆ ಅದರಲ್ಲಿ. ಸೊ ಇದು ನನ್ನ ಎರಡನೇದಾಗಿ ಅಶೋಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಪಾತ್ರ ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸಿದ್ದೀನಿ. ಇದರಲ್ಲಿ ಎಲ್ಲ ಹೇಳಿದ್ದಾರೆ. ತುಂಬ ಖುಷಿಯಾಗೋ ವಿಚಾರ ಏನು ಅಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈರೆಕ್ಟರು ತಾಯಿ, ಪ್ರೊಡ್ಯೂಸರು ತಂದೆ. ಸೊ ಆಲ್ವೇಸ್ ಡೈರೆಕ್ಟ್ರಿಗೆ ಆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ, ಆ ನಂಬಿಕೆ ಇದ್ದೇ ಇರುತ್ತೆ. ಬಟ್ ತಂದೆ ಪ್ರೊಡ್ಯೂಸರ್ಗೆ ಸ್ಟಾರ್ಟಿಂಗಲ್ಲಿರೋ ನಂಬಿಕೆ ಎಷ್ಟೋ ಸಿನಿಮಾಗಳಲ್ಲಿ ಕೊನೆ ಹಂತಕ್ಕೆ ಬಂದಾಗ ಆ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿರುತ್ತೆ. ಅದು ಪ್ರಾಕ್ಟಿಕಲಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬಟ್ ಈ ಪ್ರೊಡ್ಯೂಸರ್ ಬಗ್ಗೆ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಡೇ ಒನ್ನಿಂದ ಇದುವರೆಗೂ ಅವರಷ್ಟು ಕಾನ್ಫಿಡೆಂಟ್ ಆಗಿ ಎಂಜಾಯ್ ಮಾಡಿರೋ ಅಂತ ಸಿನಿಮಾ ಫ್ಯಾನು ಇನ್ನೊಬ್ರು ಇಲ್ಲ. ಅವರಷ್ಟು ಅದನ್ನ ಮೇಕಿಂಗ್ ಆಗಲಿ, ಮ್ಯೂಸಿಕ್ಸ್ ಆಗಲಿ, ಕಂಟೆಂಟ್ ಆಗಲಿ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೊಡ್ಯೂಸರ್ಸ್ನ ಲೈಕ್ ಅವ್ರು ಖುಷಿಯಾಗಿ ಅವ್ರಿಗೆ ಅದೇ ತರದ್ದ ಸಕ್ಸಸ್ ಸಿಕ್ಕಿದ್ರೆ ಲೈಕ್ ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೈ ಜೋಡಿಸಿ ಕೇಳ್ಕೊಳ್ಳೋದು ಏನು ಅಂದ್ರೆ, ಇಂಥ ಪ್ರೊಡ್ಯೂಸರ್ಸ್ನ ಉಳಿಸೋದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ನಿಮ್ಮ ಸಪೋರ್ಟು ನೀವು ಮನ್ಸು ಮಾಡಿದ್ರೆ ಲೈಕ್ ಸಕ್ಸಸ್ಗೆ ನೀವು ಒಂದು ದೊಡ್ಡ ರೀಸನ್ ಆಗ್ಬೋದು. ಹಾಗಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಾನು ಪೊಲೀಸ್ ಅಧಿಕಾರಿ. ನನ್ನ ಪಾತ್ರ ಬಹಳ ಇಂಟ್ರೆಸ್ಟಿಂಗ್ ಪಾತ್ರ ಸರ್. ತುಂಬಾ ಜಾಲಿ ಪರ್ಸನ್. ಅವನಿರ್ಬೇಕಿತ್ತು ಅನ್ನೋದು ನಮ್ಮ ನಾಯಕಿ ಜೊತೆ ನಾನು ಕೂಡ ಹೇಳ್ತಾ ಇರ್ತೀನಿ. ಅಂದ್ರೆ ಅವನಿರ್ಬೇಕಿತ್ತು, ಅದು ಒಂದು ವ್ಯಕ್ತಿ ಇದೆ, ಒಂದು ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟ್ರೇ ನಮ್ಮ ಸಿನಿಮಾನ ಮುಂದಕ್ಕೆ ತಗೊಂಡು ಹೋಗೋದು. ಕ್ಯಾಟ್ ಅಂಡ್ ಮೌಸ್ ಈ ಆಟನ ನಾವು ಆಡ್ತಾ ಇರ್ತೀವಿ, ಪ್ಲೇ ಮಾಡ್ತಾ ಇರ್ತೀವಿ. ತುಂಬಾ ಪ್ಲಾಯ್ ಇದೆ, ಮಜಾ ಕ್ಯಾರೆಕ್ಟರ್ ಸರ್. ನನಗೆ ಒಂದು ವಿಶೇಷ ರೀತಿಯ ಗೆಟಪ್ ನಮ್ಮ ಡೈರೆಕ್ಟರ್ ಸರ್ ಹಾಕಿದ್ದಾರೆ. ತುಂಬಾ ಎಂಜಾಯಬಲ್ ಕ್ಯಾರೆಕ್ಟರ್. ಹಾಗೆ ನಾನು ಕೂಡ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿ ಬಂದವನು. ಅದಾದ್ಮೇಲೆ ನಾವು ಜೊತೆಲಿ ವರ್ಕ್ ಮಾಡ್ತಾ ನನಗೂ ಇದರಲ್ಲಿ ಬಿಹೈಂಡ್ ದಿ ಕ್ಯಾಮ್ರಾ ನನಗೂ ಬಹಳ ಇಷ್ಟ. ಸ್ವಲ್ಪ ಮಾಡಿದ್ದೀನಿ, ನಾನು ಸುಮಾರು ಕಡೆ ಮಾಡಿದ್ದೀನಿ ಸರ್. ಹಾಗಾಗಿ ಟೀಮ್ ಜೊತೆನೆ ಜಾಯಿನ್ ಆಗ್ತಾ ಪ್ರತಿಯೊಂದು ವರ್ಕಲ್ಲೂ ನಾವು ಸಹಕಾರ ನೀಡ್ತಾ ನಮ್ಮ ಫಿಲಮ್ ಅಂತ ಪ್ರೀತಿ ತೋರಿಸ್ತಾ ಮುಂದಕ್ಕೆ ಹೋಗ್ತಾ ಇದೀವಿ. ಇವತ್ತು ಆಂಕರಿಂಗ್ ಮಾಡೋಣ ಸರ್. ಥಿಯೇಟರ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಎಲ್ಲದರ ಅನುಭವ ಇದೆ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.